ಇಲ್ಲಿ ನೋಡಿ ಏನ್ ಕತೆ ನಿಮ್ ಬಾಸ್ ಯಾವ್ರು ಏನಕ್ಕೆ ಇಲ್ಲಿರೋದು ಹೆಂಡತಿ ಮಕ್ಕಳು ಅಪ್ಪ ಅಮ್ಮ ಯಾರು ಇಲ್ಲ ಸ್ನಾನ ಮಾಡಿದೆ ಎಷ್ಟು ದಿನ ಆಯ್ತು ಬಗ್ಗೆ ಇನ್ಫಾರ್ಮೇಶನ್ ಅಷ್ಟು ಹೇಳಿರಲಿಲ್ಲ ಬಟ್ ಕೇಳಿದ್ರೆ ಶಾಕ್ ಆಗೋಯ್ತು ನನಗೆ BSc ಮಾಡಿದ್ಯಾ BSc ಗ್ರಾಜುಯೇಟ್ ಅಂತೆ ಸ್ನೇಹಿತರೆ ನಮಸ್ತೆ, ನಾನು ಪ್ರೀತಿಯ ಪ್ರಶಾಂತ್ ಚಕ್ರವರ್ತಿ ಮಾತಾಡ್ತಾ ಇದ್ದೀನಿ. ಸ್ನೇಹಿತರೆ, ನೀವು ನಿನ್ನೆ ಒಂದು ವಿಡಿಯೋ ನೋಡಿರ್ತೀರಾ. BSc ಓದಿರೋ ಒಬ್ಬ ವ್ಯಕ್ತಿ ರಸ್ತೆಯಲ್ಲಿ ಮನೆ ಮಠ ಎಲ್ಲ ಕಳ್ಕೊಂಡು ಗಡ್ಡ ಬಿಟ್ಕೊಂಡು ಕೂದಲು ಬಿಟ್ಕೊಂಡು ಎಷ್ಟೋ ವರ್ಷಾನುಗಟ್ಲೆ ಊಟ ಬಟ್ಟೆ ಸರಿಯಾಗಿಲ್ದೆ ಒಂದೇ ಜಾಗದಲ್ಲಿ ಮಲ್ಕೊಂಡಿದ್ದ ಒಂದು ವಿಡಿಯೋ ನೋಡಿದ್ರಿ. ಇವತ್ತು ಆ ವ್ಯಕ್ತಿನ ನಮ್ಮ ಒಂದು ಆಶ್ರಮಕ್ಕೆ ಕರ್ಕೊಂಡು ಬಂದು ಇವಾಗ ಏನಾಗಿದ್ದಾರೆ ಹೆಂಗಿದ್ದಾರೆ ಅಂತ ನೋಡೋಣ. ಆನಂದ್ ಅವರೇ ಬನ್ನಿ. ನಮಸ್ತೆ. ಬಡಿ ನೋಡಿ, ನಿನ್ನೆ ಈ ವ್ಯಕ್ತಿ ಒಂದೇ ಜಾಗದಲ್ಲಿ ಮಲ್ಕೊಂಡಿದ್ರು. ನಿಮ್ದು ವಾಟ್ಸ್ ಯುವರ್ ಕ್ವಾಲಿಫಿಕೇಶನ್? BSc ಮಾಡಿದ್ದಾರೆ. ಕಂಪ್ಯೂಟರ್ ನಾಲೆಡ್ಜು ಇದೆ, ಬರೆಯೋಕ್ಕೂ ಬರುತ್ತೆ, ತುಂಬಾ ಚೆನ್ನಾಗಿ ಓದ್ತಾರೆ ಕೂಡ. ಇವತ್ತು ನೋಡಿ, ನಿನ್ನೆ ಇದ್ದಿದ್ದ ಗೆಟಪ್ಗೂ ಇವತ್ತಿದ್ದ ಗೆಟಪ್ಗೂ ತುಂಬಾನೇ ಡಿಫ್ರೆನ್ಸ್ ಆಗಿದೆ. ಪ್ರತಿಯೊಬ್ರು ಶೇರ್ ಮಾಡಿ ಮತ್ತೊಬ್ಬರಿಗೆ ಸ್ಫೂರ್ತಿ ಆಗ್ಲಿ. ಇವತ್ತು ನಮ್ಮ ಒಂದು ಆಶ್ರಮಕ್ಕೆ ಬಂದು ಇವರಿಗೆ ಆಶ್ರಯ ಅಲ್ಲದೆ ನಮ್ಮ ಒಂದು ಆಶ್ರಮದಲ್ಲಿ ಒಂದು ಜಾಬ್ ಕೂಡ ಕೊಡ್ತಾ ಇದ್ದೀನಿ. ಜಾಬ್ ಮಾಡ್ತೀರಾ? ಮಾಡ್ತೀರಿ? ನಿಜ? ಬನ್ನಿ ಹೋಗೋಣ. ಏನಿದು? ಮಾನಿಟರ್ ವರ್ಡ್ ಪ್ಯಾಡ್ ಓಪನ್ ಮಾಡಿ. ವರ್ಡ್ ಪ್ಯಾಡ್ ಸೂಪರ್. ಇನ್ಮೇಲೆ ಒಳ್ಳೆ ಚೆನ್ನಾಗಿ ಒಳ್ಳೆ ವ್ಯಕ್ತಿಯಾಗಿ ಏನೋ ಮಾಡಬೇಕು. ಓಕೆನಾ ಸ್ನೇಹಿತರೆ? ನೀವು ನೋಡಿದ್ರಿ. ಇನ್ಮೇಲೆ ಇವತ್ತಿಂದ ಆನಂದ್ ಅವರು ನಮ್ಮ ಒಂದು ಆಶ್ರಮದಲ್ಲಿ ಒಂದು ಕಂಪ್ಯೂಟರ್ ಜಾಬ್ ಹಾಗೆ ಒಂದು ಆಫೀಸ್ ವರ್ಕ್ ಜಾಬ್ ಕೊಟ್ಟಿದ್ದೀನಿ. ಇನ್ಮೇಲೆ ಇಲ್ಲೇ ಇರ್ತಾರೆ. ಏನ್ ಆನಂದ್, ಇರ್ತೀರಲ್ಲ ಚೆನ್ನಾಗಿ? ಇನ್ಮೇಲೆ ಮೈಂಡ್ ಎಲ್ಲ ಟೆನ್ಷನ್ ಬಿಟ್ಟಾಕ್ಬಿಟ್ಟು ಆರಾಮಾಗಿ ಸೂಪರ್ ಆಗಿರ್ಬೇಕು. ಓಕೆನಾ?